ಯಾರೆಲ್ಲ ಯೂಟ್ಯೂಬ್ ಚಾನಲ್ ಹೊಸದಾಗಿ ಕ್ರಿಯೇಟ್ ಮಾಡಬೇಕಂತಿದ್ದೀರಾ, ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾದ್ರೂ ಏನು ತೊಂದರೆ ಆಗೋದಿರೋ ಥರ ಆ ಸೆಟ್ಟಿಂಗ್ಸನ್ನು ಇವಾಗಲೇ ಕ್ರಿಯೇಟ್ ಮಾಡುವಾಗ ಯಾವ ಥರ ಕ್ರಿಯೇಟ್ ಮಾಡಬೇಕಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಅದ್ರ ಪ್ರಕಾರ ನೀವು ಮಾಡ್ಕೊಂಡು ಹೋದರೆ ನಿಮ್ಮ ಚಾನಲ್ಲು ಕ್ರಿಯೇಟ್ ಆಗುತ್ತೆ. 1,000 ಸಬ್ಸ್ಕ್ರೈಬರ್ಸು 4,000 ವಾಚ್ ಟೈಮ್ ಕಂಪ್ಲೀಟ್ ಆದಮೇಲೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ ಈ ಸೆಟ್ಟಿಂಗ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ಈಗಲೇ ಮಾಡ್ಕೊಂಡಿರ್ತೀರ ಚಾನಲಲ್ಲಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವೀಡಿಯೋನು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯೂಟ್ಯೂಬ್ ರಿಲೇಟೆಡ್ ಅಪ್ಲೋಡ್ ಯೂಟ್ಯೂಬ್ ಚಾನಲವರು ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇರೋರು ಯಾವ ಥರ ಸ್ಟೆಪ್ ಬೈ ಸ್ಟೆಪ್ಪು ಚಾನಲ್ ಕ್ರಿಯೇಟ್ ಮಾಡಿದ್ದು ಚಾನಲ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಯಾವ ಥರ ವೀಡಿಯೋ ಅಪ್ಲೋಡ್ ಮಾಡಬೇಕು, ತಮ್ಮನೇಲಿ ಯಾವ ಥರ ಹಾಕಬೇಕು, ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಅದೇ ಥರ ಗ್ರೋ ಆಗೋದಕ್ಕೆ ಏನೇನು ಮಾಡಬೇಕು ಪ್ರತಿಯೊಂದು ವೀಡಿಯೋಸ್ನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ರತಿಯೊಂದು ವೀಡಿಯೋಸು ಸ್ಟೆಪ್ ಬೈ ಸ್ಟೆಪ್ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡೋದು, ತಮ್ಮನೇಲಿ ಯಾವ ಥರ ಹಾಕೋದು, ಸಾಂಗ್ಸ್ ಯಾವ ಥರ ಹಾಕಿ ಮಾಡೋದು, ಮ್ಯೂಸಿಕ್ ಯಾವ ಥರ ಕೊಡಬೇಕು ವಿತೌಟ್ ಕಾಪಿರೈಟು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಇವಾಗ ಚಾನಲ್ ಯಾವ ಥರ ಈ ಒಂದು ವೀಡಿಯೋ ಬಂದು ಚಾನಲ್ ಯಾವ ಥರ ಕ್ರಿಯೇಟ್ ಮಾಡಬೇಕು ವಿತ್ ಮಾನಿಟೈಸೇಷನ್ ಅಪ್ಲೈಗೆ ಸಕ್ಸಸ್ಫುಲ್ ಆಗೋ ಥರ ಬನ್ನಿ ನೋಡೋಣ. ಮೊದಲು ನಿಮ್ಮ ಮೊಬೈಲಲ್ಲಿರೋ ಯೂಟ್ಯೂಬ್ ಐಕಾನ್ನ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ಆದಮೇಲೆ ನಿಮ್ಮ ಒಂದು ಚಿನ್ನ ಸಿಂಬಲ್ ಕಾಣಿಸ್ತಿದೆಯಲ್ಲ ಮೇಲ್ಗಡೆ ಯೂಟ್ಯೂಬ್ ಸಿಂಬಲ್, ಅದನ್ನು ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡಿದ ಆದಮೇಲೆ ಇಲ್ಲಿ ಆರೋ ಮಾರ್ಕ್ ಇರುತ್ತಲ್ಲ, ಸೈಡ್ ಆರೋ ಮಾರ್ಕ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ಆಲ್ರೆಡಿ ನಿಮ್ಮದು ಓಲ್ಡ್ ಜಿಮೇಲ್ ಇರೋ ಅಕೌಂಟ್ ಇರುತ್ತೆ. ನಿಮಗೆ ಹೊಸದು ಅಕೌಂಟ್ಸ್ ಹತ್ರ ಪ್ಲಸ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಹೊಸದು ಓಪನ್ ಆಗುತ್ತೆ. ಸೊ ಇಲ್ಲಿ ಸೆಟ್ಟಿಂಗ್ಸ್ ಮಾಡಬೇಕು. ಈಗ ಇಮೇಲ್ ಅಂತ ಫೋನ್ ಅಂತಿದೆಯಲ್ಲ ಅಲ್ಲೇನು ಮಾಡಬೇಡಿ. ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತಿದೆಯಲ್ಲ, ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತಿರೋ ಜಾಗದಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡಿದಾದಮೇಲೆ ಬಿಸ್ನೆಸ್ಗೋಸ್ಕರ ಮಾಡ್ತಾ ಇರೋದು ಮ್ಯಾನೇಜ್ ಮೈ ಬಿಸ್ನೆಸ್ ಸೆಲೆಕ್ಟ್ ಮಾಡಿದಾದಮೇಲೆ ನಿಮ್ಮದು ಫಸ್ಟ್ ನೇಮ್ ಕೊಡಬೇಕು. ಮುಂಚೆ ನಿಮ್ಮ ಆಧಾರ್ ಕಾರ್ಡ್ ನಂಬರಲ್ಲಿ ಏನಿದೆ ಅದರಲ್ಲಿರೋ ನೇಮೇ ಕೊಡಬೇಕು. ಫಸ್ಟ್ ನೇಮ್ ಲಾಸ್ಟ್ ನೇಮ್ ಕೊಟ್ಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ಆಧಾರ್ ಕಾರ್ಡ್ ನೇಮೇ ಕೊಡಬೇಕು, ಇಲ್ಲಾಂದರೆ ಮಾನಿಟೈಸೇಷನ್ ಆನ್ ಆಗಲ್ಲ. ಮತ್ತು ಇಲ್ಲಿ ಡೇಟು ಮಂತು ಇಯರು ಇದರಲ್ಲೂ ಅಷ್ಟೇ ಆಧಾರ್ ಕಾರ್ಡ್ ನಂಬರಲ್ಲಿ ಏನಿದೆ ಅದೇ ಡೇಟು ಅದೇ ಮಂತು ಅದೇ ಇಯರೇ ಕೊಡಬೇಕು. ಅದು ಕರೆಕ್ಟಾಗಿ ಕೊಟ್ಟರೆ ನಿಮಗೆ ಮಾನಿಟೈಸೇಷನ್ಗೆ ಯೂಸ್ ಆಗುತ್ತೆ, ಇಲ್ಲಾಂದರೆ ಮಾನಿಟೈಸೇಷನ್ ಆಗೋದಿಲ್ಲ. ಸೊ ಆಧಾರ್ ಕಾರ್ಡಲ್ಲಿ ಏನಿದೆಯೋ ಅದನ್ನು ಹಾಕಿದಾದಮೇಲೆ ಜೆಂಡರ್ ಏನಿದೆ ಅದು ಕೊಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾದಮೇಲೆ ಜಿಮೇಲ್ ಅಕೌಂಟು ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ಕೇಳ್ತಾ ಇದೆ. ಸೊ ನಾನು ಯಾವುದೋ ಒಂದು ಕಿರಣ್ ಕುಮಾರ್ ಅಂತ ಕೊಡ್ತಾಯಿದ್ದೀನಿ. ಒಂದು 2 ನಂಬರ್ ಹಾಕ್ತೀನಿ ಈಗ ಲಾಸ್ಟಲ್ಲಿ. ಸೊ 79 ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಅಂತ ಕೊಡ್ತೀನಿ. ಕ್ರಿಯೇಟ್ ಆಗುತ್ತಾ ಇಲ್ಲ ಅಂತ ಆಗಲಿಲ್ಲ ಅಂದರೆ ಇದನ್ನು ಆಲ್ರೆಡಿ ಯಾರೋ ಯೂಸ್ ಮಾಡ್ತಾಯಿದ್ದಾರೆ, ಆಗೋದಿಲ್ಲ ಅಂತ ಹೇಳ್ತಾಯಿದೆ. ನೆಕ್ಸ್ಟ್ ಅಂತ ಹಾಕ್ಬಿಟ್ಟು ಮತ್ತೆ ನಂಬರ್ಸ್ ಹಾಕ್ತಾಯಿದ್ದೀನಿ 19 ಅಂತ. ನೆಕ್ಸ್ಟ್ ಅಂತ ಕೊಟ್ಟೆ, ಇದು ಆಗ್ತಾಯಿಲ್ಲ, ಬೇರೆ ಯಾರೋ ಕ್ರಿಯೇಟ್ ಮಾಡಿದ್ದಾರೆ. ಸೊ ಯಾರೋ ಇದಕ್ಕೆ ಮುಂಚೆ ಕ್ರಿಯೇಟ್ ಇರೋದು ಕೊಟ್ಟರೆ ಅದು ಕ್ರಿಯೇಟ್ ಆಗೋದು. ಸೊ ಯಾವುದೋ ಒಂದು 4-5 ನಂಬರು ಹಾಗೆ ಗೊತ್ತಿಲ್ಲದಿರೋ ಯಾವುದೋ ಒಂದು ನಂಬರ್ ಹಾಕ್ತೀನಿ 134267 ಅಂತ. ಸೊ ನೆಕ್ಸ್ಟ್ ಅಂತ ಕೊಡ್ತೀನಿ. ಇದು ಯಾರು ಕೊಟ್ಟಿಲ್ಲ, ಓಕೆ ತೊಗೊಂತು. ನೆಕ್ಸ್ಟ್ ಈ ಪಾಸ್ವರ್ಡ್ ಕೊಡೋಕ್ಕೂ ಮುಂಚೆ ನಿಮ್ಮ ಚಾನಲ್ ಯಾರು ಹ್ಯಾಕ್ ಮಾಡಬಾರ್ದು ಆ ಥರ ಪಾಸ್ ಕೊಡಬೇಕು. ನಾನು ಇಲ್ಲಿ ಶೋ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿದ್ದೀನಿ, ನಾನು ಯಾವ ಥರ ಕೊಡ್ತೀನಿ ಅಂತ ಗೊತ್ತಾಗಲಿ ಅಂತ. ಸೊ ನೀವೇನಾದರೂ ಮಾಡೋಂಗಿದೆ ಅದು ಶೋ ಪಾಸ್ವರ್ಡ್ ಅನ್ಸೆಲೆಕ್ಟ್ ಮಾಡಿ ನಿಮ್ಮ ಚಾನಲ್ ಯಾರು ಹ್ಯಾಕ್ ಮಾಡದಿರೋ ಥರ ಪಾಸ್ವರ್ಡ್ ಕೊಡಬೇಕು. ಸೊ ಕೊಟ್ಟಿದ್ದೀನಿ. ಸೊ ಕೊಟ್ಟಿದ್ದಾದಮೇಲೆ ಇಲ್ಲಿ SIM ಇನ್ ಅಂತ ಕ್ಲಿಕ್ ಮಾಡಿದಾದಮೇಲೆ ನಿಮ್ಮ ಜಿಮೇಲ್ ಬಂದಿದೆ. ಆ ಜಿಮೇಲ್ ಓಕೆ. ನೆಕ್ಸ್ಟ್ ಅಂತ ಮತ್ತೆ ಕ್ಲಿಕ್ ಮಾಡಿ. ನಾನು ಸ್ಕ್ರೀನ್ಶಾಟ್ ಯಾವುದಕ್ಕೂ ತೆಗೆದು ಇಟ್ಕೊಂಡಿದ್ದೀನಿ, ಅದು ಜಿಮೇಲ್ ಯಾವುದಾದ್ರು ನಂಬರ್ ಹಾಕೋದ್ನಲ್ಲ ನೆನಪಿರಲಿ ಅಂತ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾದಮೇಲೆ ಐ ಅಗ್ರಿ ಅಂತ ಕೊಡಬೇಕು. ಐ ಅಗ್ರಿ ಅಂತ ಕೊಟ್ಟಿದ್ದಾದಮೇಲೆ ನೆಕ್ಸ್ಟ್ ಅದೇನು ತೋರಿಸುತ್ತೆ ನೋಡೋಣ. ಗೂಗಲ್ ಸರ್ವಿಸ್ ನಿಮ್ಮ ಜಿಮೇಲ್ ಅಕೌಂಟು ಕ್ರಿಯೇಟ್ ಆಗ್ತಾಯಿದೆ. ಸೊ ನಿಮ್ಮ ಜಿಮೇಲ್ ಅಕೌಂಟು ಕ್ರಿಯೇಟ್ ಆಯ್ತು. ಈಗ ನಿಮ್ಮ ಚಾನಲ್ಗೆ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಯಿತು ನೋಡಿ. ಇಲ್ಲಿ ಲಾಸ್ಟಲ್ಲಿ ಬಂದಿದೆ ಕಿರಣ್ ಕುಮಾರ್ ಅಂತ ಹೆಸರು ಕೊಟ್ಟನಲ್ಲ ಅದು ಬಂದಿದೆ. ಈಗ ಮತ್ತೆ ಫಸ್ಟ್ ನಿಮ್ಮದು ಯೂಟ್ಯೂಬ್ ಐಕಾನ್ನ ಓಪನ್ ಮಾಡ್ಕೊಳ್ಳಿ. ಜಿಮೇಲ್ ಅಕೌಂಟ್ ಕ್ರಿಯೇಟ್ ಆಗಿದೆ. ಇವಾಗ ನಿಮ್ಮ ಚಾನಲ್ ಕ್ರಿಯೇಟ್ ಮಾಡಬೇಕು. ಸೊ ಯೂಟ್ಯೂಬ್ ಐಕಾನ್ ಕ್ಲಿಕ್ ಮಾಡಿದಾದಮೇಲೆ ಪ್ಲಸ್ ಐಕಾನ್ನ ಕ್ಲಿಕ್ ಮಾಡಿ ಯೂಟ್ಯೂಬ್ ಮಾಡಿದ್ರಲ್ಲ ಅಲ್ಲಿಲ್ಲ. ಈಗ ನಿಮ್ಮ ಹೆಸರು ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಿಮ್ಮ ಹೆಸರು ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿರೋ ಬರುತ್ತೆ. ಯುವರ್ ಚಾನಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಯುವರ್ ಚಾನಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ನೇಮ್ ಅಂತಿರುತ್ತೆ, ಅದು ನೀವು ಕ್ರಿಯೇಟ್ ಮಾಡಬೇಕಾಗಿರೋ ಕೊಟ್ಟಿರೋ ನೇಮ್. ಇವಾಗ ನೀವು ಚಾನಲ್ ನೇಮ್ ಹಾಕ್ಕೊಳ್ಳಿ. ಅಲ್ಲಿ ಚಾನಲ್ ನೇಮ್ ಏನು ತಗೊತೀರಾ. ನಾನು ಇವಾಗ ಟೆಕ್ ಡಿಜಿಟಲ್ ಅಂತ ಕೊಡ್ತೀನಿ.
ನೀವು ಏನು ಕೊಡ್ತೀರಾ, ನೀವು ಟೆಕ್ ಬಗ್ಗೆ ಮಾಡ್ತೀರಾ, ಅನಿಮಲ್ಸ್ ಬಗ್ಗೆ ಮಾಡ್ತೀರಾ, ಅನಿಮಲ್ಸ್ ಅಂತ ಕೊಡಿ. ಇಲ್ಲಾಂದರೆ ಟೆಕ್ ಬಗ್ಗೆ ಮಾಡಿದ್ರೆ ಟೆಕ್ಸ್ ಅಂತಲೇ ಕೊಡಿ. ನೀವು ಯಾವ ಕ್ಯಾಟಗರಿ ಮಾಡ್ತೀರೋ ಆ ಕ್ಯಾಟಗರಿ ತಕ್ಕಂಗೆ ಒಂದು ನೇಮ್ ಕೊಡಿ. ಹ್ಯಾಂಡಲ್ ಬಂದು ಹ್ಯಾಂಡಲ್ಗೆ ಏನು ಕೊಡೋಂಗಿಲ್ಲ, ಜಸ್ಟ್ ಕ್ಲಿಕ್ ಮಾಡಿ ಸೇವ್ ಮಾಡಿ ಹ್ಯಾಂಡಲ್ಗೆ. ನೆಕ್ಸ್ಟ್ ಕ್ರಿಯೇಟ್ ಚಾನಲ್. ಸೊ ಇಲ್ಲಿಗೆ ನಿಮ್ಮ ಚಾನಲ್ಲು ಕ್ರಿಯೇಟ್ ಆಯಿತು. ಓಕೆನಾ. ಈಗ ನೆಕ್ಸ್ಟ್ ಸೆಟ್ಟಿಂಗ್ಸ್ ಮಾಡೋದು. ಈ ಚಾನಲಲ್ಲಿ ನಾನು ಸೆಟ್ಟಿಂಗ್ಸ್ ಮಾಡಲ್ಲ, ನಂದು ಹಳೆ ಚಾನಲಲ್ಲಿ ಸೆಟ್ಟಿಂಗ್ಸ್ ಆಲ್ರೆಡಿ ಮಾಡಿದೆ, ಅದನ್ನು ತೋರಿಸ್ತೀನಿ ನೋಡಿ. ಸೊ ಯೂಟ್ಯೂಬ್ ಕ್ರೋಮ್ಗೆ youtube.com ಹೊಡೀರಿ. youtube.com ಸೆಲೆಕ್ಟ್ ಮಾಡಿದಾದಮೇಲೆ youtube.com ಸೆಲೆಕ್ಟ್ ಮಾಡಿದಾದಮೇಲೆ ಅಲ್ಲಿ 3 ಚಿಹ್ನೆ ಇದೆಯಲ್ಲ, 3 ಡಾಟ್ ಕ್ಲಿಕ್ ಮಾಡಿ. ಅದು ಡೆಸ್ಕ್ಟಾಪ್ ಸೈಟ್, ಆಲ್ರೆಡಿ ಡೆಸ್ಕ್ಟಾಪ್ ಸೈಟ್ ತೊಗೊಂಡಿದ್ದೀನಿ. ಡೆಸ್ಕ್ಟಾಪ್ ಅನ್ಸೆಲೆಕ್ಟ್ ಮಾಡಿದ್ರೆ ಮಾಮೂಲಿ ಮೊಬೈಲಲ್ಲಿ ಯಾವ ಥರ ಬರುತ್ತೆ ಯೂಟ್ಯೂಬ್ ಆ ಥರ ಬರುತ್ತೆ. ಸೊ ಮತ್ತೆ ಅದನ್ನು ಕ್ಲಿಕ್ ಮಾಡಿ ಯೂಟ್ಯೂಬ್ ಡೆಸ್ಕ್ಟಾಪ್ ಸೆಲೆಕ್ಟ್ ಮಾಡ್ತೀನಿ. ಅದು ಕಂಪ್ಯೂಟ್ರಲ್ಲಿ ಯಾವ ಥರ ಬರುತ್ತೋ ಅದೇ ಥರ ಬರುತ್ತೆ, ಕಂಪ್ಯೂಟ್ರಲ್ಲಿ ಬರೋ ಥರ ಬರುತ್ತೆ. ಸೊ ಅದು ಬಂದಿದ್ದಾದಮೇಲೆ ಸೆಕೆಂಡ್ ಬಂದಿದೆ ಯೂಟ್ಯೂಬ್ ಸ್ಟುಡಿಯೋ ಅಂತ. ಆ ಯೂಟ್ಯೂಬ್ ಸ್ಟುಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ಯೂಟ್ಯೂಬ್ ಸ್ಟುಡಿಯೋ ಸೆಲೆಕ್ಟ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ವೈಟಾಗಿ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಕಾಣಿಸ್ತಾ ಇದೆ, ನಿಮ್ಗೆ ಗೊತ್ತಾಗಲ್ಲ. ಕೆಳಗಡೆ ನೋಡಿ, ನಾನು ಈ ಡ್ರ್ಯಾಗ್ ಮಾಡ್ತಾಯಿದ್ದೀನಿ. ಅಲ್ಲಿ ಸೆಟ್ಟಿಂಗ್ಸ್ ಅಂತ ಬಟನ್ ಇದೆ, ಆ ಸೆಟ್ಟಿಂಗ್ಸ್ ಅಂತ ಕ್ಲಿಕ್ ಮಾಡಬೇಕು. ಸೆಟ್ಟಿಂಗ್ಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೆಕೆಂಡ್ ಒಂದು ಚಾನಲ್ ಅಂತಿದೆಯಲ್ಲ, ಆ ಚಾನಲ್ನ ಕ್ಲಿಕ್ ಮಾಡಬೇಕು. ಆ ಚಾನಲ್ನ ಕ್ಲಿಕ್ ಮಾಡಿದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಸೊ ಅಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಅಂತಿದೆ. ಬೇಸಿಕ್ ಇನ್ಫಾರ್ಮೇಷನ್ ಹತ್ರ ಹೋಗಿ ನೀವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡಬೇಕು. ಆಲ್ರೆಡಿ ನಾನು ಸೆಲೆಕ್ಟ್ ಮಾಡಿ ಸೆಟ್ಟಿಂಗ್ಸ್ ಆಲ್ರೆಡಿ ಇದೆ, ನಾನು ಜಸ್ಟ್ ಹೇಳ್ತಾಯಿದ್ದೀನಿ. ಆ ಚಾನಲಲ್ಲಿ ಒಂದು ಮೊಬೈಲ್ ನಂಬರ್ಗೆ 2 ಚಾನಲ್ ಅಷ್ಟೇ ಯೂಸ್ ಮಾಡೋಕ್ಕಾಗೋದು. ಸೊ ಅದರಲ್ಲಿ 2 ಚಾನಲ್ ಆಲ್ರೆಡಿ ಇದೆ, ಇದು 3ನೇ ಚಾನಲ್ ನಿಮ್ಗೆ ತಿಳಿಸ್ಕೊಡೋಸ್ಕೋಸ್ಕರ ಮಾಡ್ತಿರೋದು. ಸೊ ಅದಕ್ಕೆ ನಾನು ಬೇರೆ ಚಾನಲ್ದು ಸೆಟ್ಟಿಂಗ್ಸ್ ಆಲ್ರೆಡಿ ಮಾಡಿರೋದು ತೋರಿಸ್ತಾಯಿದ್ದೀನಿ. ಸೊ ಕೀವರ್ಡ್ಸ್ ಇದೆಯಲ್ಲ, ಕೀವರ್ಡ್ಸಲ್ಲಿ ಬಂದು ನಿಮ್ಮ ಚಾನಲ್ ನೇಮ್ ಏನು ಕೊಟ್ಟಿದ್ರೆ ಆ ನೇಮು ಸಪ್ರೇಟಾಗಿ ಒಂದು 4-5 ಥರ ಕೊಡಬೇಕು. ಸೊ ಇವಾಗ ಆಲ್ರೆಡಿ ಕೊಟ್ಟಿರೋದ್ರಲ್ಲಿ ಇನ್ನೊಂದು ಸರಿ ಕೊಡ್ತಾಯಿದ್ದೀನಿ, ಟೆಕ್ ಡಿಜಿಟಲ್ ಅಂತ ಕೊಡ್ತಾಯಿದ್ದೀನಿ. ಇದೇ ಥರ ಇವಾಗ ಯಾವ್ದು ಕ್ರಿಯೇಟ್ ಮಾಡಿದ್ದೀರಾ ನೀವು ಚಾನಲ್ ನೇಮು, ಟೆಕ್ ಡಿಜಿಟಲ್ ಕನ್ನಡ ಟೆಕ್ ಡಿಜಿಟಲ್ ಕನ್ನಡ ಟೆಕ್, ಡಿಜಿಟಲ್ ವಿಡಿಯೋ, ಡಿಜಿಟಲ್ ಟೆಕ್, ಈ ಥರ ಒಂದು 5-6 ಥರ ಅದನ್ನು ರಿಪೀಟೆಡಾಗಿ ಕೊಡಬೇಕು. ಹಿಂಗೆ ಕೊಡಬೇಕಾದ್ರೆ ಸ್ಪೇಸ್ ಎಲ್ಲೂ ಕೊಡಬಾರ್ದು, ಸ್ಪೇಸ್ ಕೊಡಬೇಕು. ನಾನು ಸ್ಪೇಸ್ ಕೊಟ್ಟಿದ್ದೀನಿ, ಬಟ್ ತಪ್ಪಾಗಿ ಮಾಡಿದ್ದೀನಿ. ಸ್ಪೇಸ್ ಕೊಡಬಾರ್ದು, ಅದು ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಆ ಥರ ಮಾಡಿದೆ ಅಷ್ಟೇ. ನಾನು ಸ್ಪೇಸ್ ಕೊಟ್ಟು ಇದು ಮಾಡಬೇಕು. ನೆಕ್ಸ್ಟು ಸೇವ್ ಅಂತ ಅಲ್ಲಿತ್ತಲ್ಲ, ಸೇವ್ ಅಂತ ಕೊಟ್ಟಿದ್ದಾದಮೇಲೆ ನೆಕ್ಸ್ಟ್ ಮತ್ತೆ ಚಾನಲ್ಗೆ ಹೋಗಿ ಸೆಕೆಂಡ್ ಒಂದು ಇದೆಯಲ್ಲ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ, ಅಡ್ವಾನ್ಸ್ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಅಲ್ಲಿ 3 ಡಾಟ್ ಅಂತಿದೆ. ಅಲ್ಲಿ ಕೆಳಗಡೆ ಐ ವಾಂಟ್ ಟು ರಿವ್ಯೂ ದಿ ಸೆಟ್ಟಿಂಗ್ಸ್ ಫಾರ್ ಎವ್ರಿ ವೀಡಿಯೋ ಅಂತಿದೆ. ಸೊ ಅದು ಬೇಡ. ಸೆಕೆಂಡ್ ಒನ್ನು ನೋ ಸೆಟ್ ದಿಸ್ ಚಾನಲ್ ಇಸ್ ಮೇಡ್ ಫಾರ್ ಕಿಡ್ಸ್ ಅಂತಿಲ್ಲ, ಅದು ಸೆಂಟ್ರ್ ಒಂದು ಕ್ಲಿಕ್ ಮಾಡಬೇಕು. ಮೇಡ್ ಫಾರ್ ಕಿಡ್ಸ್ ಅಂತ ಫಸ್ಟ್ ಒಂದಿದೆ, ಅದು ಕ್ಲಿಕ್ ಮಾಡಬಾರ್ದು. ಸೆಕೆಂಡ್ ಒಂದು ಕ್ಲಿಕ್ ಮಾಡಿ, ಮತ್ತು ಕೆಳಗಡೆ ಸೇವ್ ಬಟನ್ ಇದೆ, ಸೇವ್ ಅಂತ ಕೊಡಬೇಕು. ಸೆಕೆಂಡ್ ಒಂದು ಕ್ಲಿಕ್ ಮಾಡಬೇಕು. ಸೆಕೆಂಡ್ ಒಂದು ಕ್ಲಿಕ್ ಮಾಡಿ ಕೆಳಗಡೆ ಸೇವ್ ಬಟನ್ ಇದೆ, ಸೇವ್ ಅಂತ ಕೊಟ್ಟರೆ ಮತ್ತೆ ಸೇವ್ ಆಗಿ ಹೋಮ್ ಪೇಜ್ಗೆ ಹೋಗುತ್ತೆ. ಮತ್ತು ನಾವು ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿ ಲಾಸ್ಟ್ ಫೀಚರ್ ಎಲಿಬಿಲಿಟಿ ಅಂತಿದೆಯಲ್ಲ, ಆ ಸೆಟ್ಟಿಂಗ್ಸ್ ಹತ್ರ ಬರಬೇಕು. ಫೀಚರ್ ಎಲಿಬಿಲಿಟಿ ಲಾಸ್ಟ್ ಒಂದು, ಅಲ್ಲಿ ಫಸ್ಟ್ ಒಂದು ಬಂದು ಎನೇಬಲ್ ಆಗಿರುತ್ತೆ, ಸೆಕೆಂಡ್ ಒಂದು ಥರ್ಡ್ ಒಂದು ಆಗಿರೋದಿಲ್ಲ. ಸೊ ಸೆಕೆಂಡ್ ಒಂದು ಬಂದು ಎನೇಬಲ್ ಆಗಬೇಕಂದ್ರೆ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ವೆರಿಫೈ ಯುವರ್ ನಂಬರ್ ಅಂತ ತೋರಿಸುತ್ತೆ. ಸೆಕೆಂಡ್ ಒಂದು ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ವೆರಿಫೈ ನಂದು ವೆರಿಫೈ ಆಗಿದೆ. ಸೆಕೆಂಡ್ ಒಂದು ಕ್ಲಿಕ್ ಮಾಡಿದ ತಕ್ಷಣ ವೆರಿಫೈ ನಂಬರ್ ಅಂತ ತೋರಿಸುತ್ತೆ. ವೆರಿಫೈ ಮಾಡಿ ಮೊಬೈಲ್ ನಂಬರ್ ಹಾಕಿ ಅದು OTP ಬರುತ್ತೆ, OTP ನಂಬರ್ ಅಪ್ಡೇಟ್ ಮಾಡಿದ್ರೆ ವೆರಿಫೈ ಆಗಿಬಿಡುತ್ತೆ. ಥರ್ಡ್ ಒಂದು ಬಂದು ಅದು ಸೇಮ್ ಅದೇ ಥರನೇ, ಅದನ್ನು ವೆರಿಫೈ ಮಾಡ್ಕೋಬೇಕು. ಆಕ್ಸೆಸ್ ಫೀಚರ್ ಅಂತಿರುತ್ತೆ, ಹಾಕಿ ಸೇವ್ ಮಾಡ್ಕೋಬೇಕು. ಓಕೆನಾ. ನೆಕ್ಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ಬಂದಿದೆ. ಅಪ್ಲೋಡ್ ಡಿಫಾಲ್ಟ್ಸ್ ಇದೆಯಲ್ಲ, ಅಪ್ಲೋಡ್ ಡಿಫಾಲ್ಟ್ಸ್ ಹತ್ರ ಹೋಗ್ಬಿಟ್ಟು ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತಿದೆಯಲ್ಲ, ಅಡ್ವಾನ್ಸ್ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿ. ಅಲ್ಲಿ ಫಸ್ಟ್ ಒಂದು ಲೈಸೆನ್ಸ್ ಅಂತಿದೆ, ಅಲ್ಲಿ ಲೈಸೆನ್ಸ್ ಯೂಟ್ಯೂಬ್ ಲೈಸೆನ್ಸ್ ಅಂತಲೇ ಇರಬೇಕು, ಸ್ಟ್ಯಾಂಡರ್ಡ್ ಲೈಸೆನ್ಸ್ ಯೂಟ್ಯೂಬ್ ಲೈಸೆನ್ಸ್ ಅಂತ ಇರಬೇಕು. ಸೆಕೆಂಡ್ ಒನ್ ಕ್ಯಾಟಗರಿ ಇದೆಯಲ್ಲ, ಆ ಕ್ಯಾಟಗರಿ ಹತ್ರ ನೀವು ಯಾವ ಕ್ಯಾಟಗರಿ ಬಗ್ಗೆ ಅನಿಮಲ್ಸ್ ಮಾಡ್ತಾಯಿದ್ದೀರಾ, ಪೆಟ್ಸ್ ಬಗ್ಗೆ ಮಾಡ್ತಾಯಿದ್ದೀರಾ, ಟೆಕ್ನಾಲಜಿ ಬಗ್ಗೆ ಮಾಡ್ತಾಯಿದ್ದೀರಾ, ಯಾವುದ್ರ ಬಗ್ಗೆ ಮಾಡ್ತಾಯಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕಾಮಿಡಿ ವೀಡಿಯೋಸ್, ಶಾರ್ಟ್ಸ್ ಯಾವುದ್ರ ಬಗ್ಗೆ ಮಾಡ್ತಾಯಿದ್ದೀರಾ ಅದ್ರ ಬಗ್ಗೆ. ನಾನು ಟೆಕ್ ಬಗ್ಗೆ ಮಾಡ್ತಾಯಿದ್ದೀನಿ, ಟೆಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ನೀವು ಲ್ಯಾಂಗ್ವೇಜ್ ತೋರಿಸುತ್ತೆ, ಆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಕನ್ನಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ನೀವು ಕನ್ನಡ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಹಿಂದಿ ಆಗಿದ್ರೆ ಹಿಂದಿ ಸೆಲೆಕ್ಟ್ ಮಾಡಿ, ತೆಲುಗು ಆಗಿದ್ರೆ ತೆಲುಗು ಸೆಲೆಕ್ಟ್ ಮಾಡಿ, ಯಾವುದೋ ಒಂದು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಅಂತ ಕೊಡಿ, ಸೇವ್ ಆಗುತ್ತೆ. ನೆಕ್ಸ್ಟು ಇವಾಗ ಇಲ್ಲಿಗೆ ನಿಮ್ಮ ಯೂಟ್ಯೂಬ್ ಚಾನಲ್ಲು ಕ್ರಿಯೇಟ್ ಆಗಿದೆ. ಈಗ ನೀವು ಬೇಕಾದರೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಯೂಟ್ಯೂಬ್ ಶಾರ್ಟ್ಸ್ ಆದರೂ ಅಪ್ಲೋಡ್ ಮಾಡಿ, ಯೂಟ್ಯೂಬ್ ವೀಡಿಯೋ ಆದರೂ ಅಪ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿಗೆ ಕ್ಲಿಯರ್ ಆಗಿದೆ.
ನೆಕ್ಸ್ಟ್ ವೀಡಿಯೋದಲ್ಲಿ ಚಾನೆಲ್ ಪೂರ್ತಿಯಾಗಿ ಇಲ್ಲಿವರೆಗೂ ಕಂಪ್ಲೀಟ್ ಆಗಿದೆ. ನೀವು ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಚಾನಲೆಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಯಾವ ಥರ ಪ್ರೋಸೆಸ್ ಮಾಡಬೇಕನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈಗ ನೀವು ವೀಡಿಯೋ ಅಪ್ಲೋಡ್ ಮಾಡ್ಬೋದು, ವೀಡಿಯೋ ಅಪ್ಲೋಡ್ ಮಾಡಿ ವ್ಯೂಸು ಬರ್ತಾ ಇರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಸೆಟ್ಟಿಂಗ್ಸ್ ವ್ಯೂಸ್ ಜಾಸ್ತಿ ಬರಲಿಕ್ಕೆ ಯಾವ ಥರ ಮಾಡಬೇಕು ಅದು ಪ್ರತಿಯೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವೀಡಿಯೋ ಹಾಕೋದು ಇಮಿಡಿಯೇಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸರಿ ಫ್ರೆಂಡ್ಸ್, ಓಕೆ ಬಾಯ್.